ಇದರಲ್ಲಿ ನೋಡಿದರೆ ಅವ್ರಿಗೆ ಆದಂಥ ಮಾಹಿತಿ ಕೆಲವರಿಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀರ, ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದ್ರು ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವ್ರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾರೆ. ನನಗೆ ಮಾಹಿತಿ ಸರ್, ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದ್ರು ಹೋಗೋ ಸಾಧ್ಯತೆ ಇದೆಯಾ ಸರ್? ಚೆನ್ನೈಗೆ ಮೋಸ್ಟ್ಲಿ ಸಾಯಂಕಾಲ ನಾಳೆ ಪ್ರೋಗ್ರಾಮ್ ಇದೆ ನನಗೆ ಚೆನ್ನೈಯಲ್ಲಿ. ಸರ್, ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದರದ್ದು ಏನಾದ್ರು ಆಗಿದೆಯಾ ಸರ್? ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಅಂದ್ರೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾಂಪಿಟೇಷನ್ ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋಂಥ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಲ್ಲ, ಇನ್ಯಾರು ಮಾತಾಡ್ತಾರೆ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಗ್ಯಾರಂಟಿ ಆಗಿದೆ. ಸರ್, ಶಾಸಕರ